ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಟೈಮ್ ಅನ್ನೋದು ಬಂದ್ರೆ ಯಾವುದನ್ನು ಯಾರು ತಡೆಯೋದಿಕ್ಕಾಗೋದಿಲ್ಲ ಅಂತ ದೊಡ್ಡವರು ಹೇಳ್ತಾ ಇರ್ತಾರೆ. ಈಗ ಅಂಥದ್ದೊಂದು ಒಳ್ಳೆ ಟೈಮು ಇದ್ದಕ್ಕಿದ್ದ ಹಾಗೆ ಲಕ್ಷದ್ವೀಪಕ್ಕೆ ಶುರುವಾಗಿದೆ. ಹಾಗೆ ಮಾಲ್ಡೀವ್ಸ್ನ ಅಧ್ಯಕ್ಷ ಮೊಯ್ಜುಗೆ ಕೆಟ್ಟ ಟೈಮ್ ಕೂಡ ಶುರುವಾದ ಹಾಗೆ ಕಾಣ್ತಾ ಇದೆ. ಮಾಲ್ಡೀವ್ಸ್ನ ಆದಾಯ ಕುಸಿತವನ್ನು ಕಾಣ್ತಾ ಇದೆ. ಅಲ್ಲಿ ಭಾರತವನ್ನು ವಿರೋಧಿಸ್ತಾ ಕೆಲ ದುಷ್ಕರ್ಮಿಗಳು ಯೋಗ ಈವೆಂಟ್ ಮೇಲೆ ದಾಳಿ ಮಾಡಿದ್ದಾರೆ. ಅದು ಇಸ್ಲಾಂಗೆ ವಿರುದ್ಧ ಅಂತ ಹೇಳೋ ಮೂಲಕ ಮಾಲ್ಡೀವ್ಸ್ ಅನ್ನೋದನ್ನ ಕಟ್ಟರ್ ಇಸ್ಲಾಮಿಕ್ ದೇಶವನ್ನಾಗಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ಚೈನಾ ಪ್ರವಾಸದಲ್ಲಿರುವ ಮಾಲ್ಡೀವ್ಸ್ನ ಅಧ್ಯಕ್ಷ ಅಲ್ಲಿಂದ ವಾಪಸ್ ಆದ ಕೂಡಲೇ ಆತನ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆಗೆ ಅಲ್ಲಿ ಮಾತುಕತೆಗಳು ಕೂಡ ಆರಂಭ ಆಗಿವೆ. ಮತ್ತೊಂದು ಕಡೆ ಲಕ್ಷದ್ವೀಪಕ್ಕೆ ವಿಪರೀತವಾದ ಪಬ್ಲಿಸಿಟಿ ಶುರುವಾಗಿದೆ. ನಮ್ಮ ಸೆಲೆಬ್ರಿಟಿಗಳು ಲಕ್ಷದ್ವೀಪದ ಪರ ಮಾತಾಡ್ತಾ ಇದ್ದಾರೆ. ಒಂದಷ್ಟು ಟೂರಿಸ್ಟ್ ಕಂಪನಿಗಳು ಇದೇ ಸಂದರ್ಭವನ್ನು ಬಳಸಿಕೊಂಡು ಲಕ್ಷದ್ವೀಪವನ್ನು ಪ್ರಮೋಟ್ ಮಾಡ್ತಾ ತಮ್ಮ ಕಂಪನಿಗಳಿಗೆ ಕೂಡ ಪುಗ್ಸೆಟ್ಟೆ ಪಬ್ಲಿಸಿಟಿಯನ್ನು ತಗೋತಾ ಇದ್ದಾರೆ. ಲಕ್ಷದ್ವೀಪದಲ್ಲಿ ಸಾಕಷ್ಟು ಹೋಟೆಲ್ಗಳು, ವಸತಿಗಳು, ಲಾಡ್ಜುಗಳು, ರೆಸಾರ್ಟ್ಗಳು ಇಲ್ಲ ಅನ್ನೋ ಕಾರಣಕ್ಕೆ ಟಾಟಾದಂತಹ ಸಂಸ್ಥೆ ಲಕ್ಷದ್ವೀಪದಲ್ಲಿ 2 ಹೋಟೆಲ್ಗಳನ್ನು ಪ್ರಾರಂಭ ಮಾಡೋದಾಗಿ ಘೋಷಿಸಿದೆ. ಇಸ್ರೇಲ್ ಕೂಡ ಇಲ್ಲಿ ಕಣಕ್ಕಿಳಿದಿದೆ. ಲಕ್ಷದ್ವೀಪದಲ್ಲಿ ನೀರು ಶುದ್ಧೀಕರಣ ಘಟಕವನ್ನ ಇಸ್ರೇಲ್ ಪ್ರಾರಂಭ ಮಾಡಿದೆ. ಜೊತೆಗೆ ಲಕ್ಷದ್ವೀಪದ ಸುಂದರ ವಿಡಿಯೋವೊಂದನ್ನು ಹಂಚಿಕೊಳ್ಳುವ ಮೂಲಕ ಇಸ್ರೇಲ್ ತನ್ನ ದೇಶದ ಜನಕ್ಕೆ ಕೂಡ ಲಕ್ಷದ್ವೀಪ ಪ್ರವಾಸವನ್ನು ಉತ್ತೇಜಿಸುವ ಕೆಲಸವನ್ನು ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಮಾಲ್ಡೀವ್ಸ್ನ ಅಧ್ಯಕ್ಷ ಜನವರಿ ಅಂತ್ಯದಲ್ಲಿ ಭಾರತಕ್ಕೆ ಭೇಟಿ ಕೊಡೋ ಇಂಗಿತವನ್ನು ವ್ಯಕ್ತಪಡಿಸಿದನಾದರೂ ಭಾರತದಿಂದ ಇದುವರೆಗೆ ಯಾವ ಪ್ರತಿಕ್ರಿಯೆಯನ್ನು ಕೊಡಲಾಗಿಲ್ಲ. ಹಾಗಾದ್ರೆ ಲಕ್ಷದ್ವೀಪದ ಹೊಡೆತ ಮಾಲ್ಡೀವ್ಸ್ ಅಧ್ಯಕ್ಷನಿಗೆ ಯಾವ ಮಟ್ಟಕ್ಕೆ ತಾಕ್ತಾ ಇದೆ? ಅಲ್ಲಿ ಅವಿಶ್ವಾಸ ಗೊತ್ತುವಳಿ ಬಗ್ಗೆ ಮಾತಾಡ್ತಾ ಇರೋದು ಯಾರು? ಮಾಲ್ಡೀವ್ಸ್ ಅಧ್ಯಕ್ಷನನ್ನ ಅವಿಶ್ವಾಸದ ಮೂಲಕ ಪದಚ್ಯುತಗೊಳಿಸೋದಕ್ಕೆ ಸಾಧ್ಯವಾಗುತ್ತಾ? ಮಾಲ್ಡೀವ್ಸ್ ಆಡಳಿತ ವ್ಯವಸ್ಥೆ ಹೇಗಿದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಕೆರ್ಕಂಡ್ ಗಾಯ ಮಾಡ್ಕೊಳ್ಳೋದು ಅಂತಾರಲ್ಲ, ಮಾಲ್ಡೀವ್ಸ್ ಈಗ ಮಾಡ್ಕೊಂಡಿರೋದನ್ನ ನೋಡ್ತಾ ಇದ್ರೆ ಹಾಗೆ ಅನ್ನಿಸ್ತಾ ಇದೆ. ಅಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಚೈನಾದ ಬಾಲ ಹಿಡಿದಿದ್ದ ಅಧ್ಯಕ್ಷ ಇಂಡಿಯಾ ಔಟ್ ಕ್ಯಾಂಪೇನ್ ಅನ್ನ ಶುರು ಮಾಡ್ದ. ಅದು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತೋ ಗೊತ್ತಿಲ್ಲ. ಆದ್ರೆ ಅಲ್ಲಿನ ರಾಜಕೀಯ ಒಳಜಗಳಗಳ ಕಾರಣದಿಂದ ಮೊಯ್ಜು ಅಲ್ಲಿನ ಅಧ್ಯಕ್ಷನಾಗೋದಕ್ಕೆ ಸಾಧ್ಯ ಆಯ್ತು. ಅದೇ ಅದೃಷ್ಟ ಅಂದುಕೊಂಡಾತ ಸುಮ್ಮನಾಗಬೇಕಿತ್ತು. ಆದ್ರೆ ಇಂಡಿಯಾ ಔಟ್ ಅನ್ನೋದನ್ನ ಅಧಿಕಾರಕ್ಕೇರಿದ ನಂತರ ಕೂಡ ಮೊಯ್ಜು ಪದೇ ಪದೇ ಹೇಳೋದಕ್ಕೆ ಶುರು ಮಾಡಿದ್ರು. ಮಾಲ್ಡೀವ್ಸ್ ನಲ್ಲಿರೋ ಭಾರತೀಯ ಪಡೆಗಳನ್ನ ಹಿಂದಕ್ಕೆ ಕರೆಸ್ಕೊಳ್ಳಿ ಅಂತ ವರಾತಾಶುರು ಹಚ್ಕೊಂಡ್ರು. ಇದೆಲ್ಲದರ ಹಿಂದೆ ಚೈನಾ ಇದೆ ಅಂತ ಗೊತ್ತಿತ್ತು. ಮಾಲ್ಡೀವ್ಸ್ ನಲ್ಲಿ ಚೈನಾ 10 ದ್ವೀಪಗಳನ್ನ ಅಭಿವೃದ್ಧಿಪಡಿಸಿ ತನ್ನ ನೌಕಾನೆಲೆಗಳನ್ನ ಮಾಡಿಕೊಳ್ಳುವ ಪ್ರಯತ್ನದಲ್ಲಿರೋದು ಕೂಡ ಗೊತ್ತಿತ್ತು. ಹೀಗಾಗಿ ಭಾರತ ಲಕ್ಷದ್ವೀಪಗಳ ಕಡೆಗೆ ಕಣ್ಣು ಹಾಯಿಸಿತು. ಲಕ್ಷದ್ವೀಪ ಅನ್ನೋದು ನಮ್ಮದೇ ಕೇಂದ್ರಾಡಳಿತ ಪ್ರದೇಶ. ಮಾಲ್ಡೀವ್ಸ್ಗಿಂತಲೂ ಸುಂದರವಾದ ಬೀಚುಗಳಲ್ಲಿವೆ. ಜೊತೆಗೆ ನಮಗೆ ರಕ್ಷಣೆಯ ದೃಷ್ಟಿಯಿಂದ ಕೂಡ ಲಕ್ಷದ್ವೀಪಗಳನ್ನ ಅಭಿವೃದ್ಧಿಪಡಿಸಬೇಕಾಗಿದೆ. ಹೀಗಾಗಿ ಭಾರತದ ಪ್ರಧಾನಿ ಲಕ್ಷದ್ವೀಪಕ್ಕೆ ಹೋಗಿ ಒಂದೆರಡು ಫೋಟೋಗಳನ್ನು ಕೂಡ ಟ್ವೀಟ್ ಮಾಡಿದ್ರು. ಅದಾದ ಕೂಡಲೇ ಮಾಲ್ಡೀವ್ಸ್ ನ ಕೆಲ ಸಚಿವರು ಹೆಂಡ ಕುಡಿದ ಮಂಗಗಳ ತರ ಕುಣಿಯೋದಕ್ಕೆ ಶುರು ಮಾಡಿದ್ರು. ಭಾರತವನ್ನು ನಿಂದಿಸಿದ್ರು. ಭಾರತದ ಪ್ರಧಾನಿ ವಿರುದ್ಧ ಅತ್ಯಂತ ಕೀಳು ಭಾಷೆಯನ್ನು ಬಳಕೆ ಮಾಡಿದ್ರು. ಭಾರತ ಕೆರಳೋದಕ್ಕೆ ಅಷ್ಟು ಸಾಕಿತ್ತು. ಮಾಲ್ಡೀವ್ಸ್ನ ರಾಯಭಾರಿಯನ್ನು ಕರೆಸಿಕೊಂಡು ನಮ್ಮ ವಿದೇಶಾಂಗ ಇಲಾಖೆ ತನ್ನ ಅಸಮಾಧಾನವನ್ನ, ಖಂಡನೆಯನ್ನ ವ್ಯಕ್ತಪಡಿಸಿತು. ಅದರ ಬೆನ್ನಲ್ಲೇ ಮೊಯ್ಜು ಬಾಯಿ ಜಾರಿದ 3 ಸಚಿವರನ್ನ ಅಮಾನತು ಕೂಡ ಮಾಡಿದ್ರು. ಅದರಷ್ಟರಲ್ಲಾಗಲೇ ಕಾಲ ಮಿಂಚು ಹೋಗಿತ್ತು. ಭಾರತದಲ್ಲಿ ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನೋ ಅಭಿಯಾನ ಶುರುವಾಗಿತ್ತು. ಜೊತೆಗೆ ಎಕ್ಸ್ಪ್ಲೋರ್ ಇಂಡಿಯಾ ಅನ್ನೋ ಅಭಿಯಾನ ಕೂಡ ವೇಗವನ್ನು ಪಡ್ಕೊಳ್ತು. ಎಲ್ಲರೂ ಕೂಡ ಲಕ್ಷದ್ವೀಪಗಳ ಬಗ್ಗೆ ಮಾತಾಡೋದಕ್ಕೆ, ಲಕ್ಷದ್ವೀಪದ ಫೋಟೋಗಳನ್ನ ಟ್ವೀಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಗೆಳೆಯರಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಮಾಲ್ಡೀವ್ಸ್ ಸಚಿವರ ವಿರುದ್ಧ ಕೇವಲ ಭಾರತದಲ್ಲಿ ಮಾತ್ರ ಆಕ್ರೋಶ ವ್ಯಕ್ತವಾಗಲಿಲ್ಲ. ಬದಲಿಗೆ ಮಾಲ್ಡೀವ್ಸ್ನ ಪ್ರತಿಪಕ್ಷಗಳು ಕೂಡ ಭಾರತದ ಪರ ಮಾತಾಡೋದಕ್ಕೆ ನಿಂತುಕೊಂಡ್ರು. ಮಾಲ್ಡೀವ್ಸ್ನ ಮಾಜಿ ಅಧ್ಯಕ್ಷ ಮೊಹಮ್ಮದ್ ನಶೀದ್ ಅಲ್ಲಿನ ಸರ್ಕಾರದ ನೀತಿಯನ್ನ ಟೀಕಿಸಿದ್ರು. ಇನ್ನೊಬ್ಬ ಮಾಜಿ ಅಧ್ಯಕ್ಷ ಇಬ್ರಾಹಿಂ ಸೋಲಿ ಮಾಲ್ಡೀವ್ಸ್ ಸರ್ಕಾರ ತಪ್ಪು ಮಾಡ್ತಾ ಇದೆ ಅಂತ ಹೇಳಿದ್ರು. ಭಾರತ ನಮ್ಮ ಅತ್ಯಾಪ್ತ ಮಿತ್ರ, ಭಾರತದ ವಿಷಯದಲ್ಲಿ ಹೀಗೆಲ್ಲ ಮಾತಾಡೋದು ಸರಿಯಲ್ಲ ಅಂತ ಬುದ್ಧಿ ಹೇಳಿದ್ರು. ಅಲ್ಲಿನ ಮಾಜಿ ರಕ್ಷಣಾ ಸಚಿವೆ ಮರಿಯಾ ದೀದಿ ಇಂಡಿಯಾ ಔಟ್ ಕ್ಯಾಂಪೇನ್ ಅನ್ನೋದೇ ಸರಿಯಲ್ಲ, ಭಾರತೀಯ ಸೇನೆ ಮಾಲ್ಡೀವ್ಸ್ ಗೆ ಸಾಕಷ್ಟು ಸಹಾಯ ಮಾಡಿದೆ, ನಮ್ಮ ಯಾವುದೇ ಸಮಸ್ಯೆಗಳಿಗೂ ಫಸ್ಟ್ ಡಯಲ್ ಭಾರತಕ್ಕೆ ಮಾಡೋದು, ಅಂಥ ಆಪದ್ ಬಾಂಧವನನ್ನ ಮಾಲ್ಡೀವ್ಸ್ ತನ್ನ ದುರಹಂಕಾರದಿಂದ ಕಳ್ಕೊಳ್ತಾ ಇದೆ ಅಂತ ಹೇಳಿದ್ರು. ಇನ್ನೊಬ್ಬ ಸಂಸದ ಮಿಗಾಲ್ ನಸೀಂ ಮಾಲ್ಡೀವ್ಸ್ ವರ್ತನೆಯ ಬಗ್ಗೆ ವಿದೇಶಾಂಗ ಸಚಿವರನ್ನ ಸಂಸತ್ತಿಗೆ ಕರೆಸಿ ಪ್ರಶ್ನಿಸಬೇಕು ಅಂತ ಹೇಳಿಕೆ ಕೊಟ್ಟರು. ಇದೆಲ್ಲದರ ನಡುವೆ ಅಲ್ಲಿನ ಡೆಮೊಕ್ರೆಟಿಕ್ ಪಕ್ಷದ ಸಂಸದ ಮಾಲ್ಡೀವ್ಸ್ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸುವುದಕ್ಕೆ ಅಲ್ಲಿನ ಇನ್ನೊಂದು ದೊಡ್ಡ ರಾಜಕೀಯ ಪಕ್ಷ MDPಯ ಬೆಂಬಲ ಬಯಸಿ ಟ್ವೀಟ್ ಮಾಡಿದ್ರು. ಇದು ಈಗ ಮಾಲ್ಡೀವ್ಸ್ ಅಧ್ಯಕ್ಷರ ಪದಚ್ಯುತಿಯ ಸಾಧ್ಯತೆಗಳ ಬಗ್ಗೆ ಚರ್ಚೆಗೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದೇ ಒಂದು ಲಕ್ಷದ್ವೀಪದ ಪ್ರವಾಸ ಮಾಲ್ಡೀವ್ಸ್ ಭಾರತ ವಿರೋಧಿ ಅಧ್ಯಕ್ಷನ ಅಧಿಕಾರವನ್ನೇ ಕಿತ್ತುಕೊಂಡು ಬಿಡುತ್ತಾ? ಇಷ್ಟಕ್ಕೂ ಹಾಗೆ ಅಧ್ಯಕ್ಷನನ್ನ ಅವಿಶ್ವಾಸದ ಮೂಲಕ ಪದಚ್ಯುತಗೊಳಿಸೋದಕ್ಕೆ ಸಾಧ್ಯ ಆಗುತ್ತಾ?
ಗೆಳೆಯರೆ, ಮಾಲ್ಡೀವ್ಸ್ ಅನ್ನೋದು ಅಧ್ಯಕ್ಷೀಯ ಆಡಳಿತ ಇರೋ ದೇಶ. ಆದರೂ ಅಲ್ಲೊಂದು ಪಾರ್ಲಿಮೆಂಟ್ ಇದೆ. ಅದು ನಮ್ಮ ಲೋಕಸಭೆಯ ತರ ಕೆಲಸ ಮಾಡುತ್ತೆ. ಅದಕ್ಕೆ ಜನರಿಂದ ಚುನಾಯಿತರಾಗುವ ಸಂಸದರು ಇರ್ತಾರೆ. ಅದನ್ನ ಮಜ್ಲಿಸ್ ಅಂತ ಕರೀತಾರೆ. ಮಾಲ್ಡೀವ್ಸ್ ನ ಮಜ್ಲಿಸ್ ಅಥವಾ ಅಲ್ಲಿನ ಲೋಕಸಭೆ 87 ಸದಸ್ಯರ ಬಲವನ್ನ ಹೊಂದಿದೆ. ಅದರಲ್ಲಿ ಸದ್ಯಕ್ಕೆ 81 ಮಂದಿ ಸದಸ್ಯರಿದ್ದಾರೆ. ಹಾಗೆ ಅಲ್ಲಿನ ಅಧ್ಯಕ್ಷನನ್ನು ಕೂಡ ಜನ ನೇರವಾಗಿ ಮತ ಚಲಾಯಿಸುವ ಮೂಲಕ ಆಯ್ಕೆ ಮಾಡ್ತಾರೆ. ಈ ಮತದಾನದಲ್ಲಿ 50%ಕ್ಕಿಂತ ಹೆಚ್ಚು ಮತ ಗಳಿಸಿದ ಅಭ್ಯರ್ಥಿ ಅಧ್ಯಕ್ಷನಾಗಿ ಆಯ್ಕೆ ಆಗ್ತಾನೆ. ಕಳೆದ ಬಾರಿ ಅಲ್ಲಿ ಅಧ್ಯಕ್ಷರಾಗಿದ್ದ ಸೋಲಿ ವಿರುದ್ಧ ಆಡಳಿತ ವಿರೋಧಿ ಅಲೆ ಇತ್ತು. ಅವರ NDP ಪಾರ್ಟಿ ಕೂಡ ಒಡೆದು ಹೋಗಿತ್ತು. ಹೀಗಾಗಿ ಸೋಲಿಗೆ ಅಲ್ಲಿ 39.5% ಮತಗಳು ಬಂದು. ಇನ್ನು ಈ ಮುಯ್ಜುಗೆ ಕೂಡ 50% ಮತಗಳೇನು ಬಂದಿರಲಿಲ್ಲ. ಮುಯ್ಜು ಪಡೆದದ್ದು 46.06% ಮತಗಳನ್ನ. ಇನ್ನುಳಿದ 5 ಅಭ್ಯರ್ಥಿಗಳ ನಡುವೆ ಉಳಿದ ಮತಗಳು ಹಂಚೋಗಿದ್ವು. ಹೀಗಾದಾಗ ಅಲ್ಲಿ 2ನೇ ಸುತ್ತಿನ ಮತದಾನ ನಡೆಯುತ್ತೆ. ಅದರಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದ 2 ಅಭ್ಯರ್ಥಿಗಳು ಮಾತ್ರ ಕಣದಲ್ಲಿರ್ತಾರೆ. ಜನ ಅವರಿಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಬೇಕು. ಈ 2ನೇ ಸುತ್ತಲ್ಲಿ ಸೋಲಿ ಹಾಗೂ ಮುಯ್ಜು ಇಬ್ಬರೇ ಇದ್ರು. ಇನ್ನುಳಿದ 5 ಅಭ್ಯರ್ಥಿಗಳ ಪೈಕಿ 2 ಯಾರನ್ನು ಬೆಂಬಲಿಸದೆ ತಟಸ್ಥವಾಗಿ ಉಳ್ಕೊಂಡ್ರು. ಇನ್ನಿಬ್ಬರು ಮುಯ್ಜುಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಇನ್ನೊಬ್ಬ ಅಭ್ಯರ್ಥಿ ಮತದಾರರಿಗೆ ನಿಮಗೆ ಯಾರಿಗೆ ಇಷ್ಟನೋ ಅವರಿಗೆ ವೋಟ್ ಮಾಡಿ ಅಂತ ಹೇಳಿ ಸುಮ್ಮನಾದ್ರು. ಸೊ 2ನೇ ಸುತ್ತಲ್ಲಿ ಮುಯ್ಜುಗೆ 54% ಮತಗಳು ಬಂದ್ರೆ ಇಬ್ರಾಹಿಂ ಸೋಲಿಗೆ 45.96% ಮತಗಳು ಬಿದ್ದು. ಅಲ್ಲಿ MDP ಯಲ್ಲಿನ ಒಡಕಿನ ಪರಿಣಾಮ ಈ ಮುಯ್ಜು ಆರಿಸಿ ಬರುವುದಕ್ಕೆ ಸಾಧ್ಯ ಆಯಿತು. ಇನ್ನಲ್ಲಿನ ಪಾರ್ಲಿಮೆಂಟ್ ಅಲ್ಲಿ ಮುಯ್ಜು ಪಕ್ಷಕ್ಕೆ ಬಹುಮತ ಇಲ್ಲ. ಅಲ್ಲಿನ 81 ಸೀಟುಗಳ ಪೈಕಿ 56 ಮಂದಿ MDP ಸದಸ್ಯರಿದ್ದಾರೆ. 13 ಮಂದಿ ಡೆಮೊಕ್ರೆಟಿಕ್ ಸದಸ್ಯರಿದ್ದಾರೆ. ಇನ್ನುಳಿದ ಪಕ್ಷಗಳ 4 ಹಾಗೂ ಪಕ್ಷೇತರರು 3 ಮಂದಿ ಇದ್ದಾರೆ. ಇನ್ನು ಆಡಳಿತಾರೂಢ ಪಕ್ಷ ಹಾಗೂ ಅದರ ಬೆಂಬಲಿಗ ಪಕ್ಷದ ಸಂಸದರ ಸಂಖ್ಯೆ ಬರೀ 4 ಮಾತ್ರ. ಅದರಲ್ಲಿ PNC ಅಂದ್ರೆ ಪೀಪಲ್ಸ್ ನ್ಯಾಷನಲ್ ಕಾಂಗ್ರೆಸ್ ಅಂದ್ರೆ ಈಗ ಅಧ್ಯಕ್ಷ ಮುಯ್ಜು ಇದಾರಲ್ಲ ಅವರ ಪಕ್ಷದ ಸಂಸದರ ಸಂಖ್ಯೆ ಬರೀ 2. ಆದರೂ ಅಲ್ಲಿ ಅಧ್ಯಕ್ಷನ ಆಯ್ಕೆ ನೇರವಾಗಿ ಜನರಿಂದ ಆಗೋದ್ರಿಂದ ಅಧ್ಯಕ್ಷನ ಪಕ್ಷಕ್ಕೆ ಮಜ್ಲಿಸ್ ನಲ್ಲಿ ಬೆಂಬಲ ಬೇಕೇ ಬೇಕು ಅಂತೇನಿರೋದಿಲ್ಲ. ಸೊ ಇಲ್ಲಿ ಪ್ರತಿಪಕ್ಷಗಳ ಸದಸ್ಯರ ಸಂಖ್ಯೆ ಹೆಚ್ಚಿರೋದ್ರಿಂದ ಅವರೀಗ ಮುಯ್ಜು ವಿರುದ್ಧ ಅವಿಶ್ವಾಸ ಮಂಡನೆಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಅದು ಸಾಧ್ಯ ಆಗತ್ತಾ? ಅಲ್ಲಿ ಅವಿಶ್ವಾಸ ಮಂಡನೆಯ ಮೂಲಕ ಜನರಿಂದ ನೇರವಾಗಿ ಆಯ್ಕೆಯಾದ ಅಧ್ಯಕ್ಷನನ್ನ ಪದಚ್ಯುತಗೊಳಿಸಬಹುದಾ? ಗೆಳೆಯರೆ, ಮಾಲ್ಡೀವ್ಸ್ನ ಸಂವಿಧಾನದ ಪ್ರಕಾರ ಅಧ್ಯಕ್ಷರ ಪದಚ್ಯುತಿಗೆ ಒಂದಷ್ಟು ನಿಯಮಗಳಲ್ಲಿವೆ. ಅಲ್ಲಿ ಮಾಲ್ಡೀವ್ಸ್ ಅಧ್ಯಕ್ಷನ ಆಯ್ಕೆಯನ್ನ ಸಂಸತ್ತು ಮಾಡೋದಿಲ್ಲ. ಹೀಗಾಗಿ ಸಂಸತ್ತಿನ ಬಹುಮತ ಅಲ್ಪಮತದ ಪ್ರಶ್ನೆ ಅಲ್ಲಿ ಬರೋದಿಲ್ಲ. ಆದರೂ ಅಧ್ಯಕ್ಷನ ಪದಚ್ಯುತಿ ಆಗಬೇಕು ಅಂದ್ರೆ ಅಲ್ಲಿ ಬಂಡಾಯ ಆಗಬೇಕು. ಅಧ್ಯಕ್ಷನನ್ನ ಬಂಧಿಸಿ ಜೈಲಿಗೆ ತಳ್ಳಿದ್ರೆ ಆ ಅಧ್ಯಕ್ಷ ಅಧಿಕಾರವನ್ನು ಕಳ್ಕೊತಾನೆ, ಅಥವಾ ಅಧ್ಯಕ್ಷನಿಗೆ ಅಲ್ಲಿನ ಸಂಸತ್ತು ಇಂಪೀಚ್ಮೆಂಟ್ಗೆ ಒಳಪಡಿಸಬೇಕು. ಅದು ಸಾಧ್ಯ ಆಗಬೇಕು ಅಂದ್ರೆ ಅದಕ್ಕೆ ಸಂಸತ್ತಿನ ಸದಸ್ಯರೇನಿದ್ದಾರೆ ಅವರ ಪೈಕಿ 2/3 ಮೆಜಾರಿಟಿ ಇರಬೇಕಾಗುತ್ತೆ. ಹಾಗೆ ಆ ದೋಷಾರೋಪ ಮಾಡಿ ಅದರ ಬಗ್ಗೆ ಸಂಸತ್ತಲ್ಲಿ ಚರ್ಚೆ ಮಾಡಬೇಕು ಅಂದ್ರೆ 1/3 ಮೆಜಾರಿಟಿಯೊಂದಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು. ಅಂದ್ರೆ ಈಗಲ್ಲಿ 81 ಸದಸ್ಯರಿದ್ದಾರೆ ಅಲ್ವಾ, ಆ ಪೈಕಿ 1/3 ಅಂದ್ರೆ 27 ಮಂದಿ ಸದಸ್ಯರು ಪ್ರಸ್ತಾವನೆಗೆ ಸಹಿ ಹಾಕಬೇಕು. ಆ ನಂತರ ಇಂಪೀಚ್ಮೆಂಟ್ ಪರ 54 ಸದಸ್ಯರು ಮತದಾನ ಮಾಡಿದ್ರೆ ಅಲ್ಲಿಗೆ ಅಧ್ಯಕ್ಷನ ಪದಚ್ಯುತಿ ನಡೆದು ಹೋಗುತ್ತೆ. ಇಲ್ಲಿ MDP ಪಕ್ಷ 1ಕ್ಕೆ 2/3ಗಿಂತಲೂ ಹೆಚ್ಚಿನ ಮೆಜಾರಿಟಿ ಇದೆ. ಅದರ ಜೊತೆಗೆ ಡೆಮೊಕ್ರೆಟಿಕ್ ಪಾರ್ಟಿ ಕೂಡ ಅಧ್ಯಕ್ಷನ ವಿರುದ್ಧ ನಿಂತ್ರೆ ಸುಲಭವಾಗಿ ಈ ಇಂಪೀಚ್ಮೆಂಟ್ಗೆ ಬಹುಮತ ಸಿಕ್ಕಿಬಿಡುತ್ತೆ. ಹಾಗಾದ್ರೆ ಅದನ್ನು ಮಾಡಿಬಿಡ್ತಾರಾ? ಗೆಳೆಯರೆ, ಇಲ್ಲಿ ಅಂಥ ಪದಚ್ಯುತಿಗಳಾಗ್ತಾ ಇರಬಾರ್ದು ಅಂತ ಈ ಇಂಪೀಚ್ಮೆಂಟ್ ಮಾಡೋದಕ್ಕೆ ಕೂಡ ಒಂದಷ್ಟು ನಿರ್ದಿಷ್ಟ ಕಾರಣಗಳನ್ನ ಅಲ್ಲಿನ ಸಂವಿಧಾನ ಕೊಡುತ್ತೆ. ಇಂಪೀಚ್ಮೆಂಟ್ ಮಾಡಬೇಕು ಅಂದ್ರೆ ಅಧ್ಯಕ್ಷರ ಮೇಲೆ ಗುರುತರ ಆರೋಪಗಳಿರಬೇಕು, ಅವರು ಇಸ್ಲಾಂ ವಿರುದ್ಧ ಕೆಲಸ ಮಾಡಿರಬೇಕು, ಅಥವಾ ಮಾಲ್ಡೀವ್ಸ್ನ ಸಂವಿಧಾನದ ವಿರುದ್ಧ ಕೆಲಸ ಮಾಡಿರಬೇಕು, ಅಥವಾ ಆತ ಆಡಳಿತ ಮಾಡೋದಕ್ಕೆ ಅಸಮರ್ಥ ಅನ್ನೋದಕ್ಕೆ ಕಾರಣಗಳನ್ನು ಕೊಡಬೇಕು. ಇಷ್ಟಾದ್ರೆ ಮಾತ್ರ ಅಧ್ಯಕ್ಷನ ವಿರುದ್ಧ ಇಂಪೀಚ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇಲ್ಲಿ ಯಾವುದೇ ಕಾರಣಕ್ಕೆ ಅಲ್ಲಿನ ಅಧ್ಯಕ್ಷನ ವಿರುದ್ಧ ದೋಷಾರೋಪ ಹೊರಿಸಿ ಅದನ್ನ ಅಲ್ಲಿನ ಪಾರ್ಲಿಮೆಂಟ್ ಅಂದ್ರೆ ಮಜ್ಲಿಸ್ ನಲ್ಲಿ ಮತದಾನಕ್ಕೆ ಹಾಕಿ ಅಧ್ಯಕ್ಷನ ವಿರುದ್ಧ ನಿರ್ಣಯವನ್ನ ಅಂಗೀಕಾರ ಮಾಡಲಾಯಿತು ಅಂತ ಇಟ್ಟುಕೊಳ್ಳಿ. ಆಗ ಕೂಡ ಅಧ್ಯಕ್ಷನ ಪದಚ್ಯುತಿಯನ್ನ ನಿರ್ಧರಿಸುವ ಅಧಿಕಾರವನ್ನ ಮಾಲ್ಡೀವ್ಸ್ ಸಂವಿಧಾನದ ಆರ್ಟಿಕಲ್ 113 ಅಲ್ಲಿನ ಸುಪ್ರೀಂ ಕೋರ್ಟ್ಗೆ ಕೊಡುತ್ತೆ. ಇಂಪೀಚ್ಮೆಂಟ್ ಸರಿ ಇದೆಯಾ ಇಲ್ವಾ ಅಂತ ನಿರ್ಧಾರ ಮಾಡಬೇಕಾಗಿರೋದು ಅಲ್ಲಿನ ಸರ್ವೋಚ್ಚ ನ್ಯಾಯಾಲಯ. ಸೊ ಮಾಲ್ಡೀವ್ಸ್ ಅಧ್ಯಕ್ಷರ ವಿರುದ್ಧ ಅಲ್ಲಿನ ವಿರೋಧ ಪಕ್ಷಗಳು ಎತ್ತುತ್ತಾ ಇರೋ ದನಿ ಅಲ್ಲಿನ ಆಡಳಿತದ ಮೇಲೆ ಪ್ರಭಾವ ಮತ್ತು ಒತ್ತಡ ಹೇರೋದಕ್ಕೆ ಬಳಕೆ ಆಗಬಹುದೇ ಹೊರತು ತೀರಾ ಅಧ್ಯಕ್ಷರ ಪದಚ್ಯುತಿವರೆಗೆ ಅದು ಹೋಗಲಾರದು. ಇನ್ನು ಆಂತರಿಕ ಬಂಡಾಯ ಶುರುವಾಗಿ ಅಲ್ಲಿ ಇನ್ನೂ ಒಂದು ಕೂವಾಗಿ ಅಧ್ಯಕ್ಷರ ವಿರುದ್ಧ ಬಂಡಾಯದಂತಹ ಕೆಲಸ ಏನಾದರೂ ಆದ್ರೆ ಪದಚ್ಯುತಿ ಆಗುವ ಸಾಧ್ಯತೆಗಳಿರುತ್ತವೆ. ಅದನ್ನ ಹೇಳೋದಕ್ಕೆ ಬರೋದಿಲ್ಲ.
ಇನ್ನು ಈ ಎಲ್ಲ ಬೆಳವಣಿಗೆಗಳು ಆಗ್ತಾ ಇರುವಾಗ ಅಧ್ಯಕ್ಷ ಮುಯಿಜು ಚೀನಾದಲ್ಲಿ ಕೂತ್ಕೊಂಡಿದ್ದಾರೆ. ಅಲ್ಲಿ ಕೂತು ಭಾರತದ ವಿರುದ್ಧ ಚೀನಾಗೆ ದೂರು ಹೇಳ್ತಾ ಇದ್ದಾರೆ. ಭಾರತದ ಪ್ರವಾಸಿಗರು ನಮ್ಮಲ್ಲಿಗೆ ಬರೋದು ನಿಂತರೆ ನಮಗೆ ಆರ್ಥಿಕ ನಷ್ಟ ಉಂಟಾಗುತ್ತೆ, ಹೀಗಾಗಿ ನಿಮ್ಮ ಪ್ರವಾಸಿಗಳನ್ನ ಮಾಲ್ಡೀವ್ಸ್ಗೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಕಳಿಸ್ಕೊಡಿ ಅಂತ ಅಧ್ಯಕ್ಷ ಮುಯಿಜು ಚೀನಾನ ದುಂಬಾಲು ಬೀಳ್ತಾ ಇದ್ದಾರೆ. ಹಾಗೆ ಅಲ್ಲಿ ಸಾಲ ಕೇಳ್ತಾ ಇದ್ದಾರೆ, ಹೂಡಿಕೆಗಳನ್ನ ಮಾಡಿ ಅಂತ ಬೇಡ್ಕೊಳ್ತಾ ಇದ್ದಾರೆ. ಚೈನಾ ಕೂಡ ಮಾಲ್ಡೀವ್ಸ್ ಪರ ಭಾಷಣ ಬಿಗಿತಾ ಇದೆ. ಸಾಮಾನ್ಯವಾಗಿ ಮಾಲ್ಡೀವ್ಸ್ ಅಧ್ಯಕ್ಷರು ಮೊದಲ ಭೇಟಿಯನ್ನ ಭಾರತಕ್ಕೆ ಕೊಡೋ ಸಂಪ್ರದಾಯ ಈ ಹಿಂದಿನಿಂದಲೂ ಇತ್ತು. ಆದ್ರೆ ಈ ಬಾರಿ ಮುಯಿಜು ಮೊದಲು ಭೇಟಿ ಕೊಟ್ಟಿದ್ದು ಖಲೀಫಾನ ನಾಡಿಗೆ, ಅಂದ್ರೆ ಟರ್ಕಿಗೆ. ಆ ಮೂಲಕ ಇಡೀ ಮಾಲ್ಡೀವ್ಸ್ ಸಂಪೂರ್ಣವಾಗಿ ಇಸ್ಲಾಮೀಕರಣದ ಟಚ್ ಕೊಡೋ ಪ್ರಯತ್ನವನ್ನ ಈ ಮುಯಿಜು ಮಾಡಿದ್ರು. ಹಾಗೆ ಎರಡನೇ ಭೇಟಿಯನ್ನ ಚೈನಾಗೆ ಕೊಟ್ಟಿದ್ದಾರೆ. ಆ ಮೂಲಕ ಭಾರತದಿಂದ ನಾವು ದೂರ ಉಳಿತಾ ಇದೀವಿ ಅನ್ನೋ ಸಂದೇಶವನ್ನ ಕೊಡೋ ಪ್ರಯತ್ನವನ್ನ ಈ ಅಧ್ಯಕ್ಷ ಮುಯಿಜು ಮಾಡಿದ್ರು. ಆದ್ರೆ ಮಾಲ್ಡೀವ್ಸ್ ನಲ್ಲಿ ರಾದ್ದಾಂತಗಳು ಶುರುವಾದ ಬೆನ್ನಲ್ಲೇ ಜನವರಿ ಅಂತ್ಯಕ್ಕೆ ನಾನು ಭಾರತಕ್ಕೆ ಬಂದು ಬಿಡ್ತೀನಿ, ಭಾರತದ ಜೊತೆಗಿನ ಸಂಬಂಧಗಳಿಗೆ ಚಾಪೆ ಹಾಕೋತೀನಿ ಅನ್ನೋ ತರದ ಅಭಿಪ್ರಾಯವನ್ನ ಅಲ್ಲಿ ಮುಯಿಜು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಮಾಲ್ಡೀವ್ಸ್ ಅಲ್ಲಿನ ಅಧ್ಯಕ್ಷರ ಭೇಟಿಗಾಗಿ ಭಾರತದ ಅನುಮತಿಯನ್ನ ಕೇಳ್ತಾ ಇದೆ. ಆದರೆ ಭಾರತ ಇದುವರೆಗೆ ಆ ಬಗ್ಗೆ ಏನನ್ನು ಹೇಳೋದಿಕ್ ಹೋಗಿಲ್ಲ. ಇಲ್ಲಿ ಭಾರತ ಮುಯಿಜು ಬರೋದು ಬೇಡ ಅಂತ ಹೇಳಿ ಮಾಲ್ಡೀವ್ಸ್ ಅನ್ನು ಸಂಪೂರ್ಣವಾಗಿ ಚೈನಾದ ತೆಕ್ಕೆಗೆ ಹೋಗೋದಿಕ್ಕೆ ಬಿಡಲಾರದು. ಹಾಗಂತ ಮಾಲ್ಡೀವ್ಸ್ಗೆ ಈ ಹಿಂದಿನಂತೆ ತುಂಬಾ ಸಹಾಯನೂ ಭಾರತ ಮಾಡೋದಿಲ್ಲ. ಲಕ್ಷದ್ವೀಪವನ್ನು ಬೆಳೆಸ್ತಾ ಹೋಗುತ್ತೆ. ಇನ್ನಿಲ್ಲಿ ಮಾಲ್ಡೀವ್ಸ್ ಚೈನಾ ಸಖ್ಯ ಹೆಚ್ಚಾಗ್ತಾ ಇರೋದನ್ನ ಅಮೆರಿಕ ಹೇಗೆ ತಗೊಳುತ್ತೆ ಅನ್ನೋದು ಕೂಡ ಕುತೂಹಲಕಾರಿ ಅಂಶ. ಇದೆಲ್ಲದರ ನಡುವೆ ಅಲ್ಲಿನ ವಿರೋಧ ಪಕ್ಷಗಳ ಮುಂದಿನ ಹೆಜ್ಜೆ ಹೇಗಿರುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ಕಾದು ನೋಡಬೇಕು. ಇದು ಗೆಳೆಯರೆ ಮಾಲ್ಡೀವ್ಸ್ ನಲ್ಲಿ ಶುರುವಾಗಿರುವ ರಾಜಕೀಯ ತಲ್ಲಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.